ಮುಳುಬಾಗಿಲಿನ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದೆರಡು ದಿನ ಇದೆ, ಹೊಸ ವರ್ಷ ಶುಭಾರಂಭ ಇದೆ. ನಾವು ಇದೇ ಮುಳುಬಾಗಿಲಿನ ನಾಗರಿಕನಾಗಿದ್ದು ನಾನು ಶ್ರೀ ಅನ್ನಪೂರ್ಣ ಪ್ಯಾರಡೈಸ್ ಹೋಟೆಲ್ನ ಮಾಲೀಕನಾಗಿರುತ್ತೇನೆ. ಹೊಸ ವರ್ಷಕ್ಕೆ ನಮ್ಮ ಮುಳುಬಾಗಿಲು ಜನತೆಗೆ ಏನೋ ಒಂದು ಹೊಸ ಮೆನು ಮಾಡಬೇಕು ಅಂತ ಒಂದು ಹೊಸ ಪ್ರಯತ್ನಕ್ಕೊಂದು ಕೈ ಹಾಕ್ತಿದ್ದೀವಿ. ನಮ್ಮ ಹೋಟೆಲ್ ಮೆನು ಅಲ್ಲಿ ಬಾಸುಮತಿ ರೈಸಲ್ಲಿ 120, 130 ಆ ಥರ ಮೊತ್ತದಲ್ಲಿ ವೆಜ್ ಫ್ರೈಡ್ ರೈಸು, ಜೀರಾ ರೈಸು ಮತ್ತು ಮಶ್ರೂಮ್ ಬಿರಿಯಾನಿ ಈ ಥರ ಎಲ್ಲ ಪ್ರೈಸಸ್ ಇತ್ತು. ಇವಾಗ ಗ್ರಾಹಕರಿಗೆ ಇನ್ನೂ ಕಡಿಮೆ ಕಡಬೇಕು ಅಂತ ಹೇಳ್ಬಿಟ್ಟು ನಾವು ಸೋನಾ ಮಸೂರಿ ರೈಸಲ್ಲಿ 90 ರೂಪೀಸ್ಗೆ ಫ್ರೈಡ್ ರೈಸ್ ಕೊಡ್ತಿದ್ದೀವಿ. ಓನ್ಲಿ 90 ರೂಪೀಸ್ಗೆ ಫ್ರೈಡ್ ರೈಸು, ಜೀರಾ ರೈಸು ಮತ್ತು ಗೀ ರೈಸು 3 ಸೇರಿಸಿ 90 ರೂಪೀಸ್ಗೆ ಕೊಡ್ತಿದ್ದೀವಿ. ಮತ್ತು ಮಸಾಲ ದೋಸೆ ಬಂದು ನಮ್ಮ ಹತ್ರ 60 ರೂಪಾಯಿ ಇತ್ತು. ಮಸಾಲ ದೋಸೆ, ಗೀ ರೈಸು, ಜೀರಾ ರೈಸು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇಡ್ಲಿ ವಡೆ ಮತ್ತು ಚೌಚೌಬಾತು, ಖಾರ ಬಾತು, ಬೇಳೆ ಬಾತು, ಪೊಂಗಲ್ ಎಲ್ಲ ಇವಾಗ 60 ರೂಪಾಯಿ ಇತ್ತು ನಮ್ಮ ಹತ್ರ. ಇವಾಗ ಹೊಸ ವರ್ಷದಿಂದ ನಾವು 50 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಮಸಾಲ ದೋಸೆ, ಸೆಟ್ ದೋಸೆ ಈ ಥರ ಎಲ್ಲ 50 ರೂಪಾಯಿಗೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ವಿಶೇಷವಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಇಲ್ಲಿನ ಸ್ಥಳೀಯ ಹೌದು ಒಂದು ಮಾತು ಕೇಳಿದೆ. ಹೌದೌದು ಅದಕ್ಕೆ ನೀವು ಒಂದು ಹೈಜಿನಿಕ್ಕಾಗಿ ಯಾವ ತರ ಹೌದೌದು ಅದಕ್ಕೆ ಆ ಜನರ ನಾಡಿ ಮಿಡಿತನ ಅರಿತು ಈ ಪ್ರೈಸಸ್ನ ಜನರಿಗೆ ಎಲ್ಲಾ ತರ ಮುಳುಬಾಗಿಲು ನಾಗರಿಕರಿಗೆ ಏನು ಕಡಿಮೆ ಮೊತ್ತದಲ್ಲಿ ಫುಡ್ ಸಿಗ್ಬೇಕು ಅಂತ ರೆಡಿ ಮಾಡಿದೀವಿ. ಬ್ರೇಕ್ಫಾಸ್ಟ್ ಎಲ್ಲ 60 ರೂಪಾಯಿ ಇತ್ತು ನಮ್ದೆಲ್ಲ, ಇವಾಗ ಬ್ರೇಕ್ಫಾಸ್ಟ್ 50 ರೂಪಾಯಿ ಕೊಡ್ತಿದ್ವಿ ಈ ತರ. ಅದರಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಇವಾಗ ನಿಮ್ಗೆ ಪೊಂಗಲ್ ಇರ್ಬೋದು, ಬೇಳೆ ಬಾತ್ ಇರ್ಬೋದು, 1-2 ಇಡ್ಲಿ ವಡೆ ಇರ್ಬೋದು, ಮಸಾಲ ದೋಸೆ ಇರ್ಬೋದು, ಸೆಟ್ ದೋಸೆ ಇರ್ಬೋದು, ಇವೆಲ್ಲ 50 ರೂಪಾಯಿಗೆ ನಿಮಗೆ 1ನೇ ತಾರೀಕಿಂದ ಲಭ್ಯವಾಗುತ್ತೆ. ಇದು ಸೆಲ್ಫ್ ಸರ್ವಿಸ್ ಅಲ್ಲಿ 50 ರೂಪಾಯಿಗೆ ಸಿಗುತ್ತೆ. ಮತ್ತೆ ಇಲ್ಲಿ ಡೈನಿಂಗ್ ಇದೆ, ಅದರಲ್ಲಿ ಮಾಮೂಲಿ ಪ್ರೈಸಸ್ ಇರುತ್ತೆ. ಹೌದೌದು, ವಿಶೇಷವಾಗಿ ನಿಮ್ಮಲ್ಲಿ ಕಾಂಬೋ ಎಸ್ ಇಲ್ಲೇ ಇದೆ ನೋಡಿ ಕಾಂಬೋ. ಇದು ಬ್ರೇಕ್ಫಾಸ್ಟ್ ಕಾಂಬೋ ಎಲ್ಲಾ ತರ ಇರುತ್ತೆ ನಮ್ಮ ಹತ್ರ. ಬ್ರೇಕ್ಫಾಸ್ಟ್ ಏನೇನಿರುತ್ತೆ ಅದೆಲ್ಲ ಒಂದೊಂದು ಕಪ್ ಇರುತ್ತೆ. ಅದು 100 ರೂಪಾಯಿಗೆ ಸಿಗುತ್ತೆ, 99ಗೆ. ಅದರಲ್ಲೇ ಸ್ಪೆಷಲ್ ಕಾಂಬೋ ಇದೆ, ಅದು 120. ಸ್ಪೆಷಲ್ ಕಾಂಬೋ ಅಂದ್ರೆ ಮುಳುಬಾಗಿಲು ದೋಸೆ ಹಾಕಿರ್ತೀವಿ. ನಾರ್ಮಲ್ ಕಾಂಬೋ ಅಂದ್ರೆ ನಾರ್ಮಲ್ ದೋಸೆ, ಚಿಕ್ಕ ಮಿನಿ ದೋಸೆ ಒಂದಿರ್ತದೆ. ವಿಶೇಷವಾಗಿ ಇಲ್ಲಿ ಸ್ಥಳೀಯ ಹೌದೌದು. ನಮ್ಮ ಹೋಟೆಲ್ ವಿಶೇಷತೆ ಏನಂದ್ರೆ ಮುಳುಬಾಗಿಲು ನಗರ ಇವಾಗ ಎಲ್ಲಾ ತರ ಪ್ರವಾಸೋದ್ಯಮದಲ್ಲಿ ಬೆಳೀತಿದೆ. ಪಕ್ಕದಲ್ಲೇ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬಾ ಜನ ಭಕ್ತಾದಿಗಳಲ್ಲಿ ಬರ್ತಿದ್ದಾರೆ. ಮುಳುಬಾಗಿಲಲ್ಲಿ ಒಂದು ಚೆನ್ನಾಗಿರೋ ಹೋಟ್ಲ್ ಇಲ್ವೇ, ಒಂದು ಫ್ಯಾಮಿಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ತಿನ್ನಕ್ ಹೋಟ್ಲ್ ಇಲ್ವೇ ಅನ್ನೋ ಒಂದು ಕೊರತೆ ಇತ್ತು. ಅದನ್ನ ನೀಗಿಸುವ ಇದರಲ್ಲಿ ನಾವು ಇದೆಲ್ಲ ಪ್ರಯತ್ನ ಮಾಡಿದ್ದೆ. ನಾನು ಮುಳುಬಾಗಿಲು ನಾಗರಿಕನಾಗಿದ್ದು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಮುಳುಬಾಗಿಲಲ್ಲಿ ಸಣ್ಣ ದರ್ಶಿನಿ ಹೋಟ್ಲ್ ಎಲ್ಲ ಇತ್ತು. ಒಂದು ಮೀಲ್ಸ್, ಒಂದು ಬ್ರೇಕ್ಫಾಸ್ಟ್ ಈ ತರ ಐಟಮೇ ಸಿಕ್ತಿತ್ತು. ಇವಾಗ ನಮ್ಮ ಹೋಟ್ಲಲ್ಲಿ ಏನು ಅಂದ್ರೆ ಎಲ್ಲಾ ತರ ನಾರ್ತ್ ಸಿಗುತ್ತೆ. ರೋಟಿ ಕರಿ ಸಿಗುತ್ತೆ, ಸ್ಟಾರ್ಟರ್ ಸಿಗುತ್ತೆ, ಗೋಬಿ ಮಂಚೂರಿಯನ್, ಮಶ್ರೂಮ್ ಮಂಚೂರಿಯನ್, ಪನ್ನೀರ್ ಮಂಚೂರಿಯನ್, ಬೇಬಿಕಾರ್ನ್ ಮಂಚೂರಿಯನ್ ಈ ತರ ಸ್ಟಾರ್ಟರ್ಸು, ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಈ ತರ ಎಲ್ಲಾ ತರ ಸಿಗುತ್ತೆ. ನಾರ್ತ್ ಐಟಮ್ ಎಲ್ಲ ಸಿಗುತ್ತೆ, ನಾರ್ತ್ ಮೀಲ್ಸ್ ಎಲ್ಲ ಸಿಗುತ್ತೆ. ಇದು ನಮ್ಮ ಹೋಟ್ಲ್ ವಿಶೇಷ. ವಿಶೇಷವಾಗಿ ರೊಟ್ಟಿಗಳಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಇದು ನೋಡಿ, ಇದು ರಾಗಿ ರೊಟ್ಟಿ, ಇದು ಅಕ್ಕಿ ರೊಟ್ಟಿ. 50 ರೂಪಾಯಿಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಸಿಗುತ್ತೆ ನಿಮಗೆ ವಿಶೇಷವಾಗಿ ಸಿಗುತ್ತೆ. ಜೊತೆಗೆ ಮತ್ತೆ ಹೆಚ್ಚಿಗೆ ಯುವಕರನ್ನ ಆಕರ್ಷಿಸುವಂತಹ ವಿಶೇಷವಾಗಿ ಹೌದು, ಜನವರಿಯಿಂದ ನಾವು ಎಲ್ಲ ಈ ಐಸ್ ಕ್ರೀಮ್ಸು, ಜ್ಯೂಸಸ್ ಎಲ್ಲ ಬೇರೆ ತರದ್ರಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತಿದೀವಿ. ನಿಮ್ಮಲ್ಲಿ ವಿಶೇಷವಾಗಿ ಅನ್ನಪೂರ್ಣ ಊಟಕ್ಕೆ ಗ್ರಾಹಕರು ಏನಕ್ಕೆ ಬರ್ಬೋದು? ಮೀಲ್ಸ್ ತಿನ್ಬೋದು, ಸೌತ್ ಮೀಲ್ಸ್ ತಿನ್ಬೋದು ನೀವು. ನಮ್ಮ ಸೌತ್ ಮೀಲ್ಸ್ ಅಲ್ಲಿ ಪಪ್ಪು, ರಸಮ್ಮು, ಪಿಕಲ್ ಸಿಗುತ್ತೆ, ಚಟ್ನಿ ಸಿಗುತ್ತೆ, ಹಪ್ಪಳ ಸಿಗುತ್ತೆ, ಚಪಾತಿ ಪಲ್ಯ ಸಿಗುತ್ತೆ. ಸ್ಪೆಷಲ್ ಆಗಿ ಒಂದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತ ಬರುತ್ತೆ, ಆ ಪಪ್ಪು ಸಿಗುತ್ತೆ. ವಿಶೇಷವಾಗಿ ಈಗ ಕೆಂಪು ಅಕ್ಕಿಯ ಹೌದೌದು, ನಾವು ವಾರಕ್ಕೆ 2 ದಿನ ಮೀಲ್ ಜೊತೆ ಅದು ಕೆಂಪಕ್ಕಿಯಲ್ಲಿ ಬೆಲ್ಲ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವೀಟ್ ಮಾಡ್ಕೊಡ್ತಾ ಇದ್ದೀವಿ. ಅದು ಆರೋಗ್ಯಕ್ಕೂ ಒಳ್ಳೇದೇ. ಅದನ್ನ ಡೈಲಿ ಇಡಕ್ ಪ್ರಯತ್ನ ಮಾಡ್ತಾ ಇದೀವಿ. ಇನ್ನೊಂದು ವಿಶೇಷವಾಗಿ ಕೇಳ್ಪಟ್ಟೆ ನಾನು, ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳಿಂದ
ನಮ್ಮ ಮೊದಲ ಆದ್ಯತೆ ಏನು ಅಂದ್ರೆ ಯಾರಿಗೂ ಗ್ರಾಹಕರಿಗೂ ಅವ್ರ ಆರೋಗ್ಯ ಕೆಡಬಾರದು. ನಾವು ಕೊಡೋ ಫುಡ್ ಇಂದ ಅವ್ರ ಆರೋಗ್ಯ ಕೊಡಬಾರದು. ಆದಷ್ಟು ನಾವು ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ಇಂದಾನೆ ಇದು ಮಾಡ್ತೀವಿ. ಎಲ್ಲ ವೆಜಿಟೇಬಲ್ಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವು ಇವು ಸೇರಿಸದೆ ನಮ್ಮ ವಿಶೇಷವಾಗಿ ಸೌತ್ ಇಂಡಿಯನ್ ಫುಡ್, ನಮ್ಮ ದಕ್ಷಿಣ ಸ್ವಾದ ಇದೆಯಲ್ಲ, ಅದೆಲ್ಲ ನಾವು ಆತರ ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗ್ಲೇ ಆಗೋ ತರನೇ ಕೊಡ್ತಿದೀವಿ. ಬೇರೆ ಏನು ಸೇರ್ಸಲ್ಲ ಅದಕ್ಕೆ. ಕೆಲವು ಹೋಟೆಲ್ಗಳಲ್ಲಿ ಏನಾದ್ರು ತಿಂದ್ರೆ ಏನಾದ್ರು ಹೊಟ್ಟೆ ಉಪ್ಸ ಆಗೋದು, ಅಜೀರ್ಣ ಆಗೋದು, ಇದು ನಾವು ಕೇಳ್ಕೊಳ್ತೀವಿ. ಆದ್ರೆ ನೀವು ಹೇಳೋ ಪ್ರಕಾರ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಒಂದು ಸ್ವಲ್ಪ ಹೈಜಿನಿಕ್ ಆಗಿ ಮಾಡ್ತೀವಿ. ಇವಾಗ ಗ್ರಾಹಕರು ಇದನ್ನ ಅನ್ಕೊಳ್ಬೇಕು. ಹೌದು, ಇವಾಗ ಸರ್ಕಾರನೇ ಕೆಲವೆಲ್ಲ ಬ್ಯಾನ್ ಮಾಡಿದೆ. ಫುಡ್ ಕಲರ್ಸ್ ಆಗಿರ್ಬೋದು, ಬೇರೆ ಬೇರೆ ತರ ಆಗಿರ್ಬೋದು, ಅವೆಲ್ಲ ಬ್ಯಾನ್ ಮಾಡಿದೆ. ಆ ತರದ್ದೇನು ನಾವು ಬಳಸೋದು ಇಲ್ಲ. ಆ ತರ ಏನು ಬಳಸೋದಿಲ್ಲ. ನಮ್ಮ ಗ್ರಾಹಕರ ಆದ್ಯತೆ ಏನು ಅಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಅಂದ್ರೆ ಅವರು ಆರೋಗ್ಯ ಸಹ ಚೆನ್ನಾಗಿರ್ಬೇಕು ಅಂತ ಫುಡ್ ಕೊಡ್ಬೇಕು, ಮೊದಲ ಆದ್ಯತೆ. ಅದು ನಮ್ಮ ಹೋಟ್ಲಲ್ಲಿ ಏನು ಅಂದ್ರೆ ಮುಳಬಾಗ್ಲು ಗ್ರಾಹಕರು ತುಂಬಾ ಹೇಳ್ತಿದ್ದದ್ದು ಏನಂದ್ರೆ ಇಲ್ಲಿ ಮೊತ್ತ ಜಾಸ್ತಿ, ಪ್ರೈಸ್ ಜಾಸ್ತಿ ಇದೆ, ಅದಕ್ಕೆ ಎಲ್ರಿಗೂ ಅವೈಲೇಬಲ್ ಸಿಗ್ತಿಲ್ಲ ಅನ್ನೋ ಒಂದು ಕೊರಗಿತ್ತು. ಎಲ್ಲರೂ ಮಾತಾಡ್ತಿದ್ರು ಅದ್ರ ಬಗ್ಗೆ. ಅದನ್ನೆಲ್ಲ ನಿವಾರಿಸಕ್ಕೆ ನಾವೊಂದು ಅದು ಹೇಳ್ತಿದೀವಲ್ಲ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ 60 ರೂಪಾಯಿ ಇದ್ದಿದ್ದು ನಾವು ಇವಾಗ 50 ರೂಪಾಯಿಗೆ ತಂದಿದೀವಿ. ಮತ್ತೆ ಫ್ರೈಡ್ ರೈಸ್, ಜೀರಾ ರೈಸ್, ಗೀ ರೈಸ್, ಈ ತರ ಎಲ್ಲ ಬಾಸುಮತಿ ರೈಸ್ ಅಲ್ಲಿ ಹೊಡೆದು ಕೊಡ್ತಿದೀವಿ. ಇವಾಗ ಮಾಮೂಲಿ ರೈಸ್ ಅಲ್ಲಿ, ಬೇರೆ ರೈಸ್ ಅಲ್ಲಿ ಹೊಡೆದು ಕೊಡ್ತಿದೀವಿ. ಅದು 80-90 ರೂಪಾಯಿ ಒಳಗಡೆ ಸಿಗೋ ತರ ಹೊಸ ವರ್ಷದಿಂದ ಕೊಡೋಕೆ ಪ್ರಯತ್ನ ಮಾಡ್ತಿದೀವಿ. ವಿಶೇಷವಾಗಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಇದನ್ನೆಲ್ಲ ಸಾಯಂಕಾಲ ಹೌದೌದೌದು ವಿಶೇಷ ಹೌದೌದು. ಸಾಯಂಕಾಲದ ತಿಂಡಿ ಇನ್ನ ಬೇರೆ ಬೇರೆ ಈ ಬಂಗಾರಪೇಟೆ ಚಾಟ್ಸ್ ಇಂದ ಹಿಡಿದು ಬೇರೆ ಬೇರೆ ಎಲ್ಲ ಇಲ್ಲಿ ಬರೋ ತರ ಪ್ರಯತ್ನ ಮಾಡ್ತಿದೀವಿ. ಗ್ರಾಹಕರ ಸಹಕಾರ ನಾವು ಮಾಡ್ತೀವಿ ಅದನ್ನು. ಈಗ ವಿಶೇಷವಾಗಿ ಟೇಬಲ್ ಮೇಲೆ ಇಷ್ಟು ಐಟಮ್ ಅನ್ನ ನಾವು ಯಾವತ್ತೂ ಅನ್ಕೊಳ್ಳೋದಲ್ಲ. ಹೌದು, ಬಟ್ ಇಷ್ಟು ಐಟಮ್ ಸಿಗುತ್ತೆ ಅಂತ ಗ್ರಾಹಕರಿಗೆ ಗೊತ್ತಿರ್ಲಿಲ್ಲ. ಇವತ್ತು ನೋಡಿದ್ರೆ ಅನ್ನಪೂರ್ಣ ಹೋಟೆಲಲ್ಲಿ ಇಷ್ಟು ಐಟಮ್ಸ್ ಇಷ್ಟು ಮಾಡ್ತಾರೆ ಅಂತ ಕೂಡ ನಾವು ಫುಡ್ ಏನು ಫೆಸ್ಟಿವಲ್ ಅಂತ ನೀವು ಒಂದು ಮಾಡಿದ್ರೆ ಇವಾಗ ಇಷ್ಟು ಐಟಮ್ ಯಾರಿಗೂ ಇಲ್ಲ, ತುಂಬಾ ಗೊತ್ತಿರ್ಲಿಲ್ಲ. ನಮ್ಮ ಮೆನು ಬಗ್ಗೆ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ಅವರು. ಕಡಿಮೆ ಇರುತ್ತೆ. ಬಟ್ ಇಷ್ಟು ಈ ಹೋಟೆಲಲ್ಲಿ ಏನೋ ಈಗ ಹೈಜಿನಿಕ್ ಆಗಿ ಬೈಪಾಸ್ ಅತಿ ಕಡಿಮೆ ದರಗಳಿಗೆ. ಹೌದೌದು. ಇವಾಗೆಲ್ಲ ಇದೆಲ್ಲ ಬೈಪಾಸ್ ಅಲ್ಲೆಲ್ಲ ಏನಾದ್ರು ಈ ತರ ನಾರ್ತ್ ಫುಡ್ ಏನಾದ್ರು ಹೋದ್ರೆ ಇದಕ್ಕಿಂತ ಡಬಲ್ ಇರುತ್ತೆ, ಒಂದರಷ್ಟು ಜಾಸ್ತಿನೇ ಇರುತ್ತೆ. ಇಲ್ಲಿ 100 ರೂಪಾಯಿ ಇದ್ರೆ ಅಲ್ಲಿ 200 ರೂಪಾಯಿ ಇರುತ್ತೆ. ಆದ್ರೂ ಕೂಡ ನಾವು ಮುಳಬಾಗ್ಲು ಗ್ರಾಹಕರಿಗೆ ಅಡ್ಜಸ್ಟ್ ಆಗೋ ತರ ಕೊಡ್ತಾ ಇದ್ವಿ. ವಿಶೇಷವಾಗಿ ಮುಳಬಾಗ್ಲಿಗೆ ಬರ್ತಾರಲ್ಲ, ಪ್ರವಾಸೋದ್ಯಮ ಇರ್ಬೋದು, ಇಲ್ದಿದೆ ಬಿಸ್ನೆಸ್ ಪರ್ಪಸ್ ಬೇರೆ ಬೇರೆ ಜನ ಇರ್ಬೋದು, ತುಂಬಾ ಸಂತೋಷವಾಗಿ ಒಂದ್ರೆ ಮುಳಬಾಗ್ಲಲ್ಲಿ ಒಂದು ಚೆನ್ನಾಗಿರೋ ಹೋಟೆಲ್ ಸಿಕ್ಕಿದೆಯಲ್ಲ ಅಂತ ತಿಂತಿದ್ದಾರೆ. ಉಪಹಾರ ಬೇಳೆ ಬಾತ್ ಇದೆ, ಪೊಂಗಲ್ ಇದೆ, ಮತ್ತೆ ಏನಾದ್ರೂ ಒಂದು ರೈಸ್ ಐಟಮ್ ಇರ್ತದೆ, ಚೋಚೋ ಬಾತ್ ಇರ್ಬೋದು, ಮತ್ತೆ ಚಿತ್ರಾನ್ನ, ಇಡ್ಲಿ ವಡೆ ಇದೆ, ರವಾ ಇಡ್ಲಿ ಇದೆ, ಮತ್ತೆ ಕೇಸರಿ ಬಾತ್ ಇದೆ. ಬೆಳಿಗ್ಗಿನ ಉಪಹಾರ ಅದಕ್ಕೆ ಫಿಲ್ಟರ್ ಕಾಫಿ ಜೊತೆ ಇರುತ್ತೆ. ಟೀ ಫಿಲ್ಟರ್ ಕಾಫಿ ಇರುತ್ತೆ. ಮಧ್ಯಾಹ್ನ ಊಟ ಮೆನು ತುಂಬಾ ಇದೆ. ಸೌತ್ ಮೀಲ್ಸ್ ಸಿಗುತ್ತೆ ನಮ್ಗೆ, ನಾರ್ತ್ ಮೀಲ್ಸ್ ಸಿಗುತ್ತೆ, ಇಲ್ಲ ನಾರ್ತ್ ಎಲ್ಲ ರೋಟಿ ಕರೀಸ್ ಎಲ್ಲ ಸಿಗುತ್ತೆ. ಒಂದು ಹೊಸ ಅಭ್ಯುದಯಕ್ಕೆ ಒಂದು ನಾಂದಿ. ಪ್ರೈಸಸ್ ಇರ್ಬೋದು, ಸ್ವಲ್ಪ ಈ ಖಾದ್ಯಗಳನ್ನೆಲ್ಲ ಇನ್ನ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದೀವಿ. ಆರ್ಗ್ಯಾನಿಕ್ ಮಿಲೆಟ್ಸ್ ಎಲ್ಲ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳು ಕೂಡ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಇದು ವಿಶೇಷವಾಗಿ ಇದು ನಾರ್ತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಥಾಲಿ ಅಂತಾರೆ, ಸ್ಪೆಷಲ್ ಥಾಲಿ ಇದು. ಮತ್ತೆ ಇದು ಗ್ರೀನ್ ಸಲಾಡು, ಮತ್ತೆ ಇದು ನೋಡಿ, ಇದು ಪನ್ನೀರ್ ಡ್ರ್ಯಾಗನ್ ಅಂತಾರೆ. ಇದು ಪನ್ನೀರ್ ಬಟರ್ ಮಸಾಲ, ಇದು ಗೀ ರೈಸ್, ಸ್ಪೆಷಲ್ ಗೀ ರೈಸು. ಇದು ವೆಜ್ ಬಿರಿಯಾನಿ, ಇದು ನೋಡಿ ಪನ್ನೀರ್ ಮಂಚೂರಿಯನ್ ಫ್ರೈಡ್ ರೈಸ್. ಇದು ದೋಸೆ ಇದೆ, ಪೂರಿ ಇದೆ ನೋಡಿ, ಮತ್ತೆ ಎಲ್ಲಾ ತರ ಗ್ರೇವಿಗಳು ಇದಾವೆ. ಮಶ್ರೂಮ್ ಗ್ರೇವಿ, ಪನ್ನೀರ್ ಗ್ರೇವಿ, ಕಾಜು ಗ್ರೇವಿ, ದಾಲ್ ಫ್ರೈ, ದಾಲ್ ತಡ್ಕ, ಈ ತರ ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲ ಸಿಗುತ್ತೆ. ಹೌದೌದು ಹೌದೌದು. ಮುಳಬಾಗ್ಲಲ್ಲಿ ವಿಶೇಷವಾಗಿ ಎಲ್ಲಿ ಕಡೆ ಎಲ್ಲ ಸಣ್ಣ ಪುಟ್ಟ ದರ್ಶನಿ ಹೋಟ್ಲ್ಗಳು ತುಂಬಾ ಇದಾವೆ. ಆದ್ರೆ ಒಂದು ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಬಂದು ಊಟ ಮಾಡೋ ವ್ಯವಸ್ಥೆ ಎಲ್ಲಿ ಇಲ್ಲ. ಅದನ್ನ ನಾವು ನೀಗಿಸ್ತಾ ಇದೀವಿ. ಇಲ್ಲ, ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್, ತುಂಬಾ ಓಡಾಡ್ತಿದ್ದೆ ನಾನು ಎಲ್ಲ ಕಡೆ. ಈ ರೆಸ್ಟೋರೆಂಟ್ಗಳೆಲ್ಲ ತುಂಬಾ, ನನ್ಗೆ ಫುಡ್ ಅಂದ್ರೆ ತುಂಬಾ ಇಷ್ಟ, ಓಡಾಡ್ತಿದ್ದೆ. ಅದೇ ಮುಳಬಾಗ್ಲಲ್ಲಿ ಏಕ್ ಮಾಡಬಾರ್ದು ನಾವು ಆ ಥರ ಒಂದು ಹೊಸ ಪ್ರಯತ್ನ ಏಕ್ ಮಾಡಬಾರ್ದು ಅನ್ನೋ ಯೋಚನೆ ಅನ್ನಪೂರ್ಣ ಪ್ಯಾರಡೈಸ್. ವಿಶೇಷವಾಗಿ
ಅದೇ ನಮ್ಮ ಹೋಟ್ಲ್ ವಿಶೇಷತೆ ಎಲ್ಲಾ ತರ ಫುಡ್ ಸಿಗುತ್ತೆ. ಇಲ್ಲಿಗೆ ಬಂದ್ರೆ ಬೇರೆ ಫುಡ್ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲಾ ತರ ಸಿಗುತ್ತಲ್ಲ. ಖುಷಿಯಾಗಿ ಬಂದು ಫ್ಯಾಮಿಲಿ ಸಮೇತ ಬಂದು ತಿನ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ 2 ತರ ವ್ಯವಸ್ಥೆ ಮಾಡಿದ್ವಿ ಹೋಟ್ಲಲ್ಲಿ. ಒಂದು ಸೆಲ್ಫ್ ಸರ್ವಿಸ್, ಸ್ವಸಹಾಯ ಪದ್ಧತಿ. ಅವರು ಅದೇ ತರ ಕಾಫಿ ಟೀ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಹಂಗೂ ಮಾಡ್ಬೋದು. ಡೈನಿಂಗ್ ವ್ಯವಸ್ಥೆ ಇದೆ, AC ಇದೆ. ಫ್ಯಾಮಿಲಿ ಸಮೇತ ಬಂದು ಅವ್ರು ಬಂದು ಒಂದು 35ರಿಂದ 40 ಜನ ಕೂತ್ಕೊಳ್ಳೋಕೆ ಒಂದು ಸೌಕರ್ಯನ ಮಾಡ್ಕೊಟ್ಟಿದ್ದು, ಅಲ್ಲಿ ಕೂಡ ತಿನ್ಕೋಬಹುದು. 2 ತರ ವ್ಯವಸ್ಥೆನೂ ಇದೆ. ಎಸ್, ಅಲ್ಲೊಂದು 10 ರೂಪಾಯಿ ಪ್ರೈಸ್ ಕಡಿಮೆ ಇರುತ್ತೆ, ಇಲ್ಲೊಂದು 10 ರೂಪಾಯಿ ಪ್ರೈಸ್ ಜಾಸ್ತಿ ಇರುತ್ತೆ. ಅದಷ್ಟೇ, ಬೇರೆ ಏನು ಚೇಂಜಸ್ ಇಲ್ಲ. ಸರ್ವಿಸ್ ಮಾಡೋದ್ರಿಂದ 10 ರೂಪಾಯಿ.